ಮಹಾತ್ಮ ಬುದ್ಧರ, ಮಹಾತ್ಮ ಬಸವಣ್ಣವರ, ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನದಲ್ಲಿ ನೆನೆಯುತ್ತಾ ಶ್ರೀ ಶಿವಯೋಗಿ ಕರ್ಮಯೋಗಿ ಸಿದ್ದರಾಮೇಶ್ವರರ ಪವಿತ್ರ ಪಾದಕನ್ನು ಅನುಸರಿಸುತ್ತಾ ಇವತ್ತು ಕಲಬುರಗಿ ಭೂವಿ ಒಡ್ರ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನೆಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ, ಪ್ರಿಂಟ್ ಮೀಡಿಯಾ ಮಾಧ್ಯಮ ಮಿತ್ರರಿಗೂ ನಾನು ತುಂಬ ಹೃದಯದ ಸ್ವಾಗತದ ಜೊತೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಮಹತ್ವದ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾಜದ ಯುವ ನಾಯಕರು, ಭಾರತೀಯ ಸೇನಾ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸುರ್ಪುರ್ ರಾಜು ಅಣ್ಣನವರೇ, ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ನಮ್ಮ ಕಲಬುರಗಿ ಭೂವಿ ಸಮಾಜದ ಯುವ ನಾಯಕರುಗಳು ಮತ್ತು ಬಿಜೆಪಿ ಪಕ್ಷದ ಮುಂಚೂಣಿಯ ನಾಯಕರಾಗಿರ್ತಕ್ಕಂಥ ಸಂಜು ಕುಮಾರ್ ಮಂಜಾಳ್ಕರ್ ಸರ್ ಅವರೇ, ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ನಮ್ಮ ಸಮಾಜದ ಜಿಲ್ಲಾ ನಾಯಕರುಗಳು ಮತ್ತು ಬಿಜೆಪಿ ಪಕ್ಷದ ಮುಖಂಡರುಗಳು ಮತ್ತು ಶಹಾಬಾಜಾರ್ ಏನು ಬಡಾವಣೆಯ ಭೂವಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹೀರಾ ಮಕ್ಕಳ್ಕರ್ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ಸಮಾಜದ ಯುವ ನಾಯಕರುಗಳು ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ದೊಡ್ಮನಿ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ಸಮಾಜದ ಇನ್ನೋರ್ವ ಯುವ ನಾಯಕರುಗಳು ಮತ್ತು ಸ್ನೇಹಜೀವಿಗಳಾಗಿರ್ತಕ್ಕಂಥ ನಮ್ಮ ಶ್ರೀಮಂತ್ ಗುತ್ತೇದಾರ್ ಅಣ್ಣನವರೇ, ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯ ಮುಖಂಡರು, ಸದಾ ಒಡನಾಟಿಯಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಶ್ರೀಹರಿ ಜಾಧವ್ ಅಣ್ಣನವರೇ, ಅದೇ ರೀತಿಯಾಗಿ ನಮ್ಮ ಸಮಾಜದ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಬೇಲೂರು ಗ್ರಾಮದ ಮುಂಚೂಣಿ ನಾಯಕರಾಗಿರ್ತಕ್ಕಂಥ ನಮ್ಮ ರಾಜು ಬೇಲೂರ್ ಅವರೇ, ಎಲ್ರಿಗೂ ಕೂಡ ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ತುಂಬ ಹೃದಯದ ಸ್ವಾಗತ ಜೊತೆ ನನ್ನ ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ವಿಷಯ ಏನಂತಂದ್ರೆ, ಕರ್ನಾಟಕ ಭೂವಿ ಅಭಿವೃದ್ಧಿ ನಿಗಮವು 2026-27ನೇ ಸಾಲಿನ ವಿವಿಧ ಯೋಜನೆಗಳ ಕುರಿತು ರಾಜ್ಯಾದ್ಯಂತ ಜಾಗೃತಿ ಸಭೆ ಏನದ ಮಾನ್ಯ ನಿಗಮ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಎಂ ರಾಮಪ್ಪ ಸರ್ ಅವರು ಹಮ್ಮಿಕೊಂಡಿರ್ತಾರ. ಅದೇ ರೀತಿಯಾಗಿ ನಾಳೆ ದಿನಾಂಕ 24/6/2026 ಒಂದು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಒಂದು ಭೂಮಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ಘನ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಯ ಏನು ಮುಂಚೂಣಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಮತ್ತು MD ಅವರ ನೇತೃತ್ವದಲ್ಲಿ ಒಂದು ಪ್ರಗತಿ ಪರಿಶೀಲನ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಭೆಯಲ್ಲಿ ಹಲವಾರು ಸಮಾಜದ ಸವಲತ್ತುಗಳ ಕುರಿತು ಮತ್ತು ವಿಶೇಷ ಅನುದಾನದ ಕುರಿತು ಇನ್ನಿತರ ಕಾರ್ಯಾಗಾರದ ಒಂದು ಮಹತ್ವದ ಸಭೆಯನ್ನ ಹಮ್ಮಿಕೊಂಡಿರುವುದು ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜನತೆಗೆ ಒಂದು ಸಂತೋಷದ ಸಂಗತಿ ಅಂತ ಹೇಳ್ಬೇಕಾಗ್ತದೆ. ಅದರ ಜೊತೆಯಾಗಿ ಭೂವಿ ಸಮಾಜದ ಸಾವಿರಾರು ಅರ್ವ ಫಲಾನುಭವಿಗಳಿಗೆ ಇನ್ನೂ ನಿಗಮದಿಂದ ಯೋಜನೆಗಳು ಸಮರ್ಪಕವಾಗಿ ತಲುಪಿಲ್ಲ. ಶಿಕ್ಷಣ, ಸ್ವಯಂ ಉದ್ಯೋಗ, ಉದ್ಯಮಶೀಲತೆ, ಗಂಗಾ ಕಲ್ಯಾಣ, ವಸತಿ ಮತ್ತು ಆರ್ಥಿಕ ಸಬಲೀಕರಣ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಮತ್ತು ಪರಿಣಾಮಕಾರಿ ಅನುಷ್ಠಾನದ ಅಗತ್ಯತೆ ನಾಳೆ ಒಂದು ಸಭೆಯಲ್ಲಿ ಚರ್ಚಿಸಬೇಕನ್ನೋ ಒಂದು ಆಶಯ ನಮ್ಮ ಸಮಾಜದ ವತಿಯಿಂದಿದೆ. ಅದರ ಜೊತೆಯಾಗಿ ಕರ್ನಾಟಕ ಭೂವಿ ಅಭಿವೃದ್ಧಿ ನಿಗಮವು ಭೂವಿ ಸಮಾಜದ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಆಗಲು ಒಂದು ರಚನೆಯ ಸಂಸ್ಥೆಯಾಗಿದೆ. ಕಳೆದ ಅನೇಕ ವರ್ಷಗಳಿಂದ ಸಮಾಜದ ಅಭಿವೃದ್ಧಿಗೆ ಅಗತ್ಯವಾದ ವೇಗದ ಯೋಜನೆಗಳನ್ನು ಅನುಷ್ಠಾನಗೊಳ್ಳುತ್ತಿಲ್ಲ. ಈ ಒಂದು ವಿಚಾರವನ್ನು ಸಹ ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸುವ ಒಂದು ವಿಷಯವಾಗಿದೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಭೂವಿ ಅಭಿವೃದ್ಧಿ ನಿಗಮದ ಮುಂದೆ ನಮ್ಮ ಕಲಬುರಗಿ ಭೂ ಒಡ್ರ ಸಮಾಜದ ಕೆಲವೊಂದು ಬೇಡಿಕೆಗಳನ್ನು ಸಹ ನಾವು ನಾಳೆ ಒಂದು ಸಭೆಯಲ್ಲಿ ನಾವು ಸಲ್ಲಿಸ್ತಾ ಇದ್ದೀವಿ. ಮೊದಲನೇದಾಗಿ ಕರ್ನಾಟಕ ಭೂವಿ ಅಭಿವೃದ್ಧಿ ನಿಗಮಕ್ಕೆ ತಕ್ಷಣದ ಜಿಲ್ಲಾ ನಿರ್ದೇಶಕರ ನೇಮಕಾತಿ ಮಾಡಬೇಕು. ಸುಮಾರು ವರ್ಷಗಳಿಂದ ಇಲ್ಲಿವರೆಗೂ ಕೂಡ ನಿರ್ದೇಶಕರ ನೇಮಕಾತಿ ಆಗಿರ್ಲಿ, ಸದಸ್ಯರ ನೇಮಕಾತಿ ಆಗದೇ ಇರುವುದಕ್ಕಾಗಿ ನಮ್ಮ ಭೂವಿ ಜನಾಂಗ ಒಂದು ಹಿಂದುಳಿದ ವರ್ಗ ಉಳಿಯಲಿಕ್ಕೆ ಒಂದು ಇದೊಂದು ಕಾರಣವಾಗಿ ಇವತ್ತಿನ ದಿನ ನಾವು ಹೇಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಅನುದಾನವನ್ನು ಕೊಡಬೇಕಾಗ್ತದೆ. ಯಾಕಂದ್ರೆ ನಾವು ಇಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾದಂತ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಭೂವಿ ಸಮಾಜಕ್ಕೆ ಹೆಚ್ಚಿನ ವಿಶೇಷ ಅನುದಾನವನ್ನು ಕೊಟ್ಟಾಗ ಮಾತ್ರ ಈ ನಮ್ಮ ಸಮಾಜ ಅಭಿವೃದ್ಧಿ ಪಥದತ್ತ ಸಾಗುತ್ತೆ. ಹಾಗಾಗಿ ನಾಳೆ ಒಂದು ಸಭೆಯಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ತರ್ತಕ್ಕಂಥ ಒಂದು ವಿಷಯವನ್ನು ಸಹ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಭೂವಿ ಸಮಾಜದ ವಿದ್ಯಾರ್ಥಿಗಳ ವೇತನ ಮತ್ತು ಶಿಕ್ಷಣ ಸೌಲಭ್ಯಗಳನ್ನ ಹೆಚ್ಚಿನ ರೀತಿಯಲ್ಲಿ ಏನು ಪ್ರೋತ್ಸಾಹ ಕೊಟ್ಟಾಗ ನಮ್ಮ ಮನೆಯಲ್ಲಿ ಬಡ ಮಕ್ಕಳು ಕೂಡ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡೋದರೊಂದಿಗೆ ಸಮಾಜದ ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ವಿಚಾರವು ಸಹ ಇವತ್ತು ವ್ಯಕ್ತಪಡಿಸ್ತಾ ಇದೆ. ಅದೇ ರೀತಿಯಾಗಿ
ನಮ್ಮ ಸಮಾಜದ ನಿರುದ್ಯೋಗಿ ವ್ಯಕ್ತಿಗಳಿಗೆ ಮತ್ತ ಏನು ಮಹಿಳಾ ಸಮೂಹಕ್ಕೂ ಕೂಡ ಸ್ವಯಂ ಉದ್ಯೋಗಕ್ಕಾಗಿ ಹೆಚ್ಚಿನ ಸಾಲ ಮತ್ತು ಸಹಾಯಧನ ಯೋಜನೆಗಳನ್ನು ಜಾರಿಗೆ ಮಾಡುವ ಒಂದು ವಿಚಾರವನ್ನು ಸಹ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಕಟ್ಟಡ ಕಾರ್ಮಿಕರಿಗೆ ಮತ್ತು ಶ್ರಮಿಕ ವರ್ಗದ ಭೂಮಿ ಕುಟುಂಬಕ್ಕೆ ವಿಶೇಷ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿದೆ. ಯಾಕಂದ್ರೆ ಈ ಇತ್ತೀಚೆಗೆ ನಮ್ಮ ಬ್ರಹ್ಮಪುರ್ ಬಡಾವಣೆಯಲ್ಲಿ ಸೂರ್ಯಕಾಂತ್ ಒಬ್ಬ ಗೋಂಡಿ ಕೆಲಸ ಮಾಡುವ ಎರಡೂ ಕಾಲುಗಳನ್ನು ಕಳ್ಕೊಂಡು ಇವತ್ತು ಕುಟುಂಬ ರೋಡಿಗೆ ಬಂದ ಅಂತ ಕುಟುಂಬಗಳನ್ನ ಆಯ್ಕೆ ಮಾಡಿಕೊಂಡು ನಿಗಮಕ್ಕೆ ಹೆಚ್ಚಿನ ಸವಲತ್ತನ್ನು ಕೊಟ್ಟಾಗ ಮಾತ್ರ ಏನು ನಮ್ಮ ಸಮಾಜದ ಅಭಿವೃದ್ಧಿಯತ್ತ ಸಾಗುತ್ತೆ ಅನ್ನೋ ವಿಚಾರವನ್ನು ಸಹ ಇವತ್ತು ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಕಲಬುರಗಿಯಲ್ಲಿ ಭೂವಿ ಸಮಾಜದ ವಿದ್ಯಾರ್ಥಿ ನಿಲಯಗಳಿಲ್ಲ ಮತ್ತು ಸಮುದಾಯದ ಭವನಗಳಿಲ್ಲ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳಿಲ್ಲ. ಹಾಗಾಗಿ ಈ ಮೂರು ಕೇಂದ್ರಗಳು ಏನದ ನಮ್ಮ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಲಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಸಹ ಇಟ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ನಿಗಮದ ಎಲ್ಲಾ ಯೋಜನೆಗಳು ಮಾಹಿತಿಗಳನ್ನು ಗ್ರಾಮ ಮಟ್ಟದ ತಲುಪಿಸುವಂತ ಕೆಲಸವನ್ನು ಸಹ ಈ ನಿಗಮ ಮಂಡಳಿ ಮಾಡ್ಬೇಕಾಗಿದೆ. ಯಾಕಂದ್ರೆ ಬರೀ ನಾವು ವರ್ಷಕ್ಕೆ 2 ವರ್ಷಕ್ಕೆ ಕಾಟಾಚಾರಕ್ಕೆ ಸಭೆ ಮಾಡೋದ್ರಿಂದ ಗ್ರಾಮ ಮಟ್ಟಕ್ಕೆ ಮತ್ತೆ ಮನೆಗೆ ತಲುಪಲು ಏನದ ಒಂದು ಕಷ್ಟಕರ ಸ್ಥಿತಿ ನಿರ್ಮಾಣ ಆಗ್ಯದ. ಹಾಗಾಗಿ ನಮ್ಮ ಭೂವಿ ಸಮಾಜದ ಅಭಿವೃದ್ಧಿಗೆ ಅಪಾರ ಕೊಡುಗೆ ದುಡಿತಿರುವ ಸಮಾಜವಾಗಿದೆ. ಆದ್ದರಿಂದ ನಮ್ಮ ಸಮಾಜದ ನ್ಯಾಯಸಮ್ಮತಿ ಬೇಡಿಕೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ನಮ್ಮ ಬೇಡಿಕೆಗಳು ಈಡೇರದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಏನು ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗ್ತದೆ. ಹಾಗಾಗಿ ನಾನು ಮಾನ್ಯ ಅಧ್ಯಕ್ಷರಲ್ಲಿ ಮತ್ತೆ ನಮ್ಮ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಲ್ಲಿ, ಸರ್ವ ಪದಾಧಿಕಾರಿಗಳಲ್ಲಿ ಮತ್ತು ಎಲ್ಲಾ ತಾಲೂಕಿನ ನಮ್ಮ ಭೂವಿ ಒಡ್ರ ಸಮಾಜದ ಅಧ್ಯಕ್ಷರಿಗೂ, ಜನಪ್ರತಿನಿಧಿಗಳಿಗೂ ಮತ್ತು ಇವೆಲ್ಲ ಯುವಕರಿಗೂ, ಕುಲ ಬಾಂಧವರಿಗೂ ನಾಳೆಯ ಸಭೆಯಲ್ಲಿ ನಡೀತಕ್ಕಂಥ ಒಂದು ಮಹತ್ವದ ಸಭೆಗೆ ಎಲ್ರಿಗೂ ಕೂಡ ತಮ್ಮ ಸಮಯವನ್ನು ಬದಿಗೊಟ್ಟಿ ನಾಳೆ ನಡೀತಕ್ಕಂಥ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಬೆಳಗ್ಗೆ ಸಮಯ 11 ಗಂಟೆಗೆ ಹಮ್ಮಿಕೊಂಡಿರತಕ್ಕಂಥ ಮಹತ್ವದ ಸಭೆಯಲ್ಲಿ ಭಾಗಿಯಾಗಿ ಏನು ನಿಗಮದ ಸವಲತ್ತುಗಳ ಕುರಿತು, ನಿಗಮದ ಅನುದಾನದ ಕುರಿತು ಮತ್ತು ನಮ್ಮ ಸಮಾಜದ ಮೇಲಾಗಿರ್ತಕ್ಕಂಥ ದೌರ್ಜನ್ಯದ ಏನು ಪರಿಹಾರದ ಕುರಿತು, ಇನ್ನಿತರ ವಿಚಾರಗಳ ಕುರಿತು ಏನದ ಮಾನ್ಯ ಅಧ್ಯಕ್ಷರುಗಳ ಜೊತೆ ಮುಕ್ತವಾಗಿ ಚರ್ಚೆಗಳಿರ್ತದ. ಈ ಒಂದು ಸಭೆಯಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು SP, ಲೋಕಲ್ ಕಮಿಷನರ್, ಮಹಾನಗರ ಪಾಲಿಕೆ ಆಯುಕ್ತರು ಎಲ್ಲರ ಉಪಸ್ಥಿತಿಯಲ್ಲಿ ಒಂದು ಮಹತ್ವದ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಮ್ಮ ಕಲಬುರಗಿ ಭೂ ಒಡ್ರ ಸಮಾಜದ ಯುವಕ ಮಿತ್ರರು, ಮಹಿಳಾ ಸಮಿತಿಗಳು, ಎಲ್ಲಾ ಏನು ಜನಪ್ರತಿನಿಧಿಗಳು, ಹಿರಿಯ ಮುಖಂಡರು ಸಹ ಈ ಒಂದು ಸಭೆಗೆ ಬರ್ಬೇಕಂತೇಳಿ ನಮ್ಮ ಕಲಬುರಗಿ ಭೂವಿ ಒಡ್ರ ಸಮಾಜದ ವತಿಯಿಂದ ನಾನು ಈ ಒಂದು ಕರೆಯನ್ನ ಕೊಡ್ತಾ ಇದ್ದೀನಿ. ಸರ್, ಕಲಬುರಗಿ ನಗರದ ಜಿಲ್ಲಾ ಪಂಚಾಯತಿ ಸಭಾಂಗಣದಿಂದ ನಾಳೆ ಬೆಳಗ್ಗೆ 11 ಗಂಟೆಗೆ ನಮ್ಮ ರಾಮಪ್ಪ ಏನು ನಮ್ಮ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಘನವತ್ತ ಅಧ್ಯಕ್ಷರಾಗಿರ್ತ ರಾಮಪ್ಪ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಸರ್ಕಾರಿ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ವಿಶೇಷ ಸಭೆಯನ್ನ ನಾವು ಕಾರ್ಯಾಗಾರ ಹಮ್ಮಿಕೊಂಡಿದ್ದೀವಿ ಸರ್.